ಯಾಕಂದ್ರೆ ಇವತ್ತಿನ ಯುವಕರು ಜಂಜಿಗಳು ಮತ್ತು CJPಗಳು BJPಯಿಂದ RSS ದೂರ ಸರಿತಾ ಹೊರಟಿದ್ದಾರೆ. ಯಾಕಂದರೆ ಇವರು ಸರ್ಕಾರ ಭಾಳ ಆಸೆ ಮಾಡಿದ್ದಾರೆ ಯುವಕರು. ನಮಗೆ ಒಂದೆದ್ದು ಮೀಸಲಾತಿ ತೆಗಿಲಿಕ್ಕೆ ಆಗಿಲ್ಲ ಇಲ್ಲಿವರೆಗೆ. ಯಾಕಂದ್ರೆ ಮೂಲತಃ ಈ ಮೀಸಲಾತಿ ವಿರೋಧನ ಈ ಸಂಘಟನೆ ಆಗಿದೆ RSS. ಮೊದಲಿಂದ ವಿರೋಧ ಮಾಡೋದು ಬಂದವರು ಅದರ ಕಿತ್ತಾಕಲಿಕ್ಕೆ ಆಗಿಲ್ಲ. ಹೌದು, ರಾಮ ಮಂದಿರ ಕಟ್ಟಿದ್ರು, ಏನು ಪ್ರಶ್ನೆ ಇಲ್ಲ, ಒಳ್ಳೆ ಕೆಲಸ ಆಯಿತು. ಆದರೆ ರಾಮ ಮಂದಿರದಲ್ಲೂ ಸಹ ದುಡ್ಡು ಹೊಡಿತ ಕೆಲಸ ಮಾಡಿದರು, ದುಡ್ಡು ಹೊಡ್ಕೊಂಡು ಹೋಗುವಂಥ ಹುಂಡಿ ಹಬ್ಸಂತ ಕೆಲಸ ಮಾಡಿದರು. ಅದು ಆಘಾತ ಆಗಿದೆ ಭಾಳಷ್ಟು ಭಕ್ತರಿಗೆ. ಅದರವ್ರು ಹೆಬ್ಬಟ್ಟಿನ BJP ಭಕ್ತರಿಗೆ ಭಾಳ ಆಘಾತ ಆಗಿದೆ. ಅಲ್ಲಪ್ಪ ಇವ್ರು ಏನು ಅಂತೇಳಿ ಕಲ್ತಂಥವ್ರಂತೆ ಅದ್ರ ಬಗ್ಗೆ ಭಾಳ ತಿಳಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಬಟ್ ಹೆಚ್ಚು ಆಘಾತ ಆಗೋದಲ್ಲಿ ಭಕ್ತರಿಗೆ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂತಂದ್ರೆ RSSನ ಹಣಿದು ಹೆಂಗಪ್ಪ ಅಂತಂದ್ರೆ ಕಂಟ್ರೋಲ್ ತರೋದು ಹೆಂಗಪ್ಪ ಅಂದ್ರೆ ಈಗ CJP ಮತ್ತು ಪ್ಲಸ್ ಜಂಟಿ RSS ಮತ್ತು BJP ದೂರ ಸರ್ತಾರೆ. ಈ ಯುವಕರಣ, ಅದರಲ್ಲೂ ಮೇಲ್ವರ್ಣೀಯ ಜನ್ಯ ಬುದ್ಧಿವಂತ ವರ್ಗದ ಈ ವಿದ್ಯಾರ್ಥಿನಿಯರು ಅಥವಾ ಯುವಕರು, ಇವರ ಬಂಡವಾಳ, ಇವತ್ತು ಆ ಬಂಡವಾಳ ದೂರ ಸರಿತಾ ಇದೆ. ರಾಮನ ಹುಂಡಿ ಹೊಡೆದದ್ದು ಜೊತೆಗೆ ಭ್ರಷ್ಟ ವ್ಯವಸ್ಥೆ ಮೂಲಕ ದುಡ್ಡಿನ ಎತ್ತೆ 21 ಯುವಕರು ಪ್ರಾಣಾರ್ಪಣೆ ಮಾಡ್ಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಇವತ್ತು ದೊಡ್ಡ ಒಂದು ಹೊಡೆದು ಬಿದ್ದಿದೆ. ಅದಕ್ಕೆ ಕಾಂಗ್ರೆಸ್ಸಿಗರಿಗೆ ತಿಳಿದ ಮಟ್ಟಿಗೆ ಇದ್ರ ಮೇಲೆ ಬ್ಯಾನ್ ಹಾಕ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ RSS ಬ್ಯಾನ್ ಹಾಕಿದ್ರೆ ನಿಷೇಧ ಬೆಳೀತದೆ, ಇದು ಗೊತ್ತದು. ಹಿಂದೆ ಅದು ತಪ್ಪು ಮಾಡಿದರು, ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು. ನಂತರದಲ್ಲಿ ಅನಿವಾರ್ಯವಾಗಿ ಹಿಂತಕ್ಕೂ ಪ್ರಸಂಗ ಬಂತು, ಅಷ್ಟು ಭಾಳ ಬೆಳೀತದು. ಇವತ್ತೊಂದು ಈ ನಾಡಿನ ಈ ದೇಶ ಶಕ್ತಿ ಆಗಿಬಿಟ್ಟದ. 80-90 ಸಾವಿರ ಸಮೀಪ ಶಾಖೆಗಳಾಗಿದ್ದಾವೆ ಆಲ್ ಓವರ್ ಇಂಡಿಯಾದಲ್ಲೇ. ಹೀಗಾಗಿ ನಿಷೇಧ ಮಾಡೋದಂತೆ ಆಗೋದಿಲ್ಲ. ಆದರೂ ಪರ್ಪಸ್ಫುಲಿ BY ವಿಜೇಂದ್ರ ಅವರು ಪ್ರಚೋದನೆ ಮಾಡ್ತಾ ಇರ್ತಾರೆ. ಧೈರ್ಯ ಇದ್ರೆ ಮಾಡಿರಿ, RSS ನಿಷೇಧ ಮಾಡಿರಿ. ನಿಷೇಧ ಮಾಡಿ ಏನಾಗೋದು ರೀ? ನಿಷೇಧ ಮಾಡಲಾರ್ದು ಲಾಭ ಆಗತ್ತೈತೆ ಅವರಿಗೆ, ಕಾಂಗ್ರೆಸ್ಸಿಗೆ. ಉದ್ಯೋಗ ಸೃಷ್ಟಿ ಮಾಡಿ ನೀವು 2 ಕೋಟಿ ಪ್ರತಿ ವರ್ಷ, ದೊಡ್ಡ ಹೊಡೆದು ಬಿತ್ತು. 2024 ನೀವು ಮತ ಹಾಕಿದ್ದು ಅಭಿವೃದ್ಧಿ ನೋಡಿ. ನಂತರ ಏನು ಮಾಡಿದ್ರಿ? ಹಿಂದೂ ಮುಸ್ಲಿಂ ಮಾಡಿರಿ, 80-20 ಮಾಡಿದಿರಿ, ಮತ್ತೇನೋ ಮಾಡಿದಿರಿ. ಅದನ್ನ ತೊಗೊಂಡು ಬಂದ್ರಿ ಇಲ್ಲಿವರೆಗೆ. ಮಾಬ್ ಲಿಂಚಿಂಗ್ ಮಾಡ್ಕೊಂಡ್ರಿ, ಏನು ಮಾಡ್ಬೇಕಾಯ್ತು ಎಲ್ಲ ಮಾಡಿದ್ರಿ. ಇದರಿಂದ ಮತ್ತಷ್ಟು ಜನ ದೂರ ಆಯಿತು, ಲಾಭ ಆಗಲಿಲ್ಲ. ಅದಕ್ಕೆ ಈಗ RSS ಬ್ಯಾನ್ ಮಾಡಿರಿ ಅಂತ ಮತ್ತೆ ಶುರು ಮಾಡಿದವರು. ಮಾಡಿದ್ರು ಅಂದ್ರೆ ನೀವು ಮಾಡ್ರಿ ಅಂತ ಹೇಳ್ತೀರಿ. ಯಾಕಂದ್ರೆ ನೀವು ಬೆಳಿತೀರಿ, BJPಗರು ಬೆಳೀತಾರೆ, RSS ಬೆಳೀತಿದ್ದು ಪಕ್ಕ ಆಗಿದೆ. ಇವತ್ತು RSSಗೆ ಹೊಡೆದು ಬೀಳ್ತಾ ಇದೆ.